ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2 ಏನಿದೆ 2024 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತ ಕ್ವಶನ್ ನಂಬರ್ 3 ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಬನ್ನಿ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಬೆಂಗಳೂರು ಯೂನಿವರ್ಸಿಟಿ BCom ಮತ್ತೆ BBA ನಲ್ಲಿ ಇರ್ತಕ್ಕಂಥ 6 ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ 2024 ಕ್ವಶನ್ ಪೇಪರ್. ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಫ್ರಮ್ ದಿ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಹರೀಶ್ ಭಟ್ ಫಾರ್ ದಿ ಇಯರ್ ಎಂಡೆಡ್ 31/3/23 ಅಸೆಟೈನ್ ಈಸ್ ಟ್ಯಾಕ್ಸಬಲ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್. ನೋಡಿ, ಅಸೆಟೈನ್ ಟ್ಯಾಕ್ಸಬಲ್ ಪ್ರಾಫಿಟ್ ಫ್ರಮ್ ಇಸ್ ಬಿಸ್ನೆಸ್ ಅಂದ್ರೆ, ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಫೈಂಡ್ ಔಟ್ ಮಾಡಿ. ಸೊ ಏನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಮಿಸ್ಟರ್ ಹರೀಶ್ ಭಟ್ಗೆ ಸಂಬಂಧಪಟ್ಟಂತೆ. ಸೊ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಿಮಗೆ ಗೊತ್ತು, ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದೆ. ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಇದೆ, ಇಲ್ಲಿ ಬಿಸ್ನೆಸ್ ಇನ್ಕಮ್ ಇದೆ, ನಾನ್ ಬಿಸ್ನೆಸ್ ಇನ್ಕಮ್ ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಈ ಒಂದು ಐಟಮ್ಸ್ ಏನ್ ಕೊಟ್ಟಿದ್ದಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ, ಅದನ್ನ ಆನ್ಸರ್ ಮಾಡಬೇಕಾದ್ರೆ ಒನ್ ಬೈ ಒನ್ ಐಟಮ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡಿಕೊಂಡು ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಕಾಮನ್ ಆಗಿ ಹೇಳೋದಾದ್ರೆ, ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಅಮೌಂಟ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೈಡ್ ಇನ್ಕಮ್ ಇದೆ, ಅದಕ್ಕೆ ಸಂಬಂಧಪಟ್ಟ ಅಮೌಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ದಟ್ ಇಸ್ ಡಿಪ್ರಿಸಿಯೇಷನ್ ಅಲೋವಬಲ್ ಅಂತ ಕೊಟ್ಟಿದ್ದಾರೆ. ಆಸ್ ಪರ್ IT ರೂಲ್ಸ್ ಪ್ರಕಾರ 18,000 ಅಲೋವಬಲ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು. ಸೊ ನಮ್ಗೆ ಹೇಳಿದ್ದಾರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ನೋಡಿ, ನೀವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಯಾವ ತರ ಫಾರ್ಮ್ಯಾಟ್ ಹಾಕೋಬೇಕು, ಹೇಗೆ ನೀವು ಆನ್ಸರ್ಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, computation of income from business of Mr. Harish Bhatt for the assessment year 23-24 ಅನ್ನ ತಗೊಳ್ಳಿ. ನೋಡಿ, ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ತರ 3 ಕಾಲಮ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್ ಕಾಲಮ್, ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್ ಅನ್ನ ತಗೋಬೇಕಾಗುತ್ತೆ. ಸೊ ನೋಡಿ, ನೀವು ಸೆಕ್ಷನ್ ಬಿ ಗಾದ್ರೂ ಮಾಡಿ, ಸೆಕ್ಷನ್ ಸಿ ಗಾದ್ರೂ ಮಾಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ. ಸೊ ಇದು ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ, ನಿಮಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡು ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ. ನೋಡಿ, ನೆಟ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, ಡೆಬಿಟ್ ಸೈಡು ನೆಟ್ ಪ್ರಾಫಿಟ್ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡೇ ಕೊಟ್ಟಿರ್ತಾರೆ. 3,52,500 ಏನಿದೆ ಅದನ್ನ ಸೀದಾ ನೀವು ಔಟರ್ ಕಾಲಮ್ ಅಲ್ಲಿಗೆ ತಗೊಳ್ಳಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೀವು ಫಸ್ಟ್ ತಗೋಬೇಕು. ನೀವು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಎಲ್ಲಾದ್ರೂ ಮಾಡಿ, ಬಿಸ್ನೆಸ್ ಇನ್ಕಮ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೆಟ್ ಪ್ರಾಫಿಟ್ ಅನ್ನ ತಗೊಳ್ಳಿ. ನಿಮ್ಮ P&L ಅಕೌಂಟ್ ನ ಲಾಸ್ಟ್ ಅಲ್ಲೇ ಕೊಟ್ಟಿರ್ತಾರೆ. ಈ ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೆಟ್ ಪ್ರಾಫಿಟ್ ತಗೊಂಡಾದ್ಮೇಲೆ ಇನ್ ಅಡ್ಮಿಷಬಲ್ expenses debited to profit and loss account. ನೋಡಿ, ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡು ಯಾವೆಲ್ಲ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅವನ್ನ ನಾವು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಅದನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಸೊ ಈಗ ಒನ್ ಬೈ ಒನ್ ಎಕ್ಸ್ಪೆನ್ಸಸ್ ಅನ್ನ ನೋಡ್ಕೊಳ್ತಾ ಹೋಗೋಣ. ಯಾವುದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಯಾವುದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅಂತ ಗೊತ್ತಾಗುತ್ತೆ, ಅದನ್ನ ನೀವು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ಒನ್ ಬೈ ಒನ್ ನೋಡೋದಾದ್ರೆ, ನೋಡಿ, ಆಫೀಸ್ ಸ್ಯಾಲರಿ ಇದೆ. ನೋಡಿ, ಆಫೀಸ್ ಸ್ಯಾಲರಿ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ನಾವೇನು ಹಾಗಾಗಿ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಗ್ನೋರ್ ಮಾಡಿ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರಲ್ಲ. ಜನರಲ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅನ್ಲೆಸ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಅವಾಗ ಅದರಲ್ಲಿ ಏನು ಇನ್ಫಾರ್ಮೇಶನ್ಸ್ ಇರುತ್ತೆ ಅದ್ರ ಬೇಸ್ ಮೇಲೆ ನಾವು ಇನ್ ಅಡ್ಮಿಷಬಲ್ ಅಂತ ತಗೊಳ್ತೀವಿ. ಸೊ ಜನರಲ್ ಎಕ್ಸ್ಪೆನ್ಸಸ್ಗೆ ಕ್ವಶನ್ ಅಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಜನರಲ್ ಎಕ್ಸ್ಪೆನ್ಸಸ್ ಏನಿದೆ ಅದು ಡೈರೆಕ್ಟ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಾನೆ ಟ್ರೀಟ್ ಮಾಡ್ತೀವಿ, ಹಾಗಾಗಿ ಇಗ್ನೋರ್ ಮಾಡ್ತೀನಿ. ಸೊ ಎಲ್ಲೂ ತಗೊಳಕ್ ಹೋಗೋದಿಲ್ಲ, ಬಿಕಾಸ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ, 21,000 ಬ್ಯಾಡ್ ಡೇಟ್ಸ್ ಇದೆ. ನೋಡಿ, ಬ್ಯಾಡ್ ಡೇಟ್ಸ್ ಇಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇಗ್ನೋರ್ ಮಾಡಿ, ಎಲ್ಲೂ ತಗೊಳಕ್ ಹೋಗ್ಬೇಡಿ. ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ರೆ ನೀವು ತಗೋಬೇಕಿತ್ತು. ಬರೀ ಬ್ಯಾಡ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಬರೀ ಬ್ಯಾಡ್ ಡೇಟ್ಸ್ ಕೊಟ್ರೆ ಇಗ್ನೋರ್ ಮಾಡಿ, ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ, ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಹೇಳಿದ ನೋಡಿ, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಹೇಳಿದ ನೋಡಿ.
ಸೊ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಏನಿದೆ, ಸೊ ಇದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಥವಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನೀವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ತಗೊಳ್ಳಿ. ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಇನ್ಅಡ್ಮಿಷಬಲ್ ಎಷ್ಟಿದೆಯಪ್ಪ ಅಂದ್ರೆ 35,000 rupees ಕೊಟ್ಟಿದ್ದಾರೆ. ದೆನ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಿದ್ದಾರೆ ಎಕ್ಸ್ಪೆನ್ಸಸ್ ಆಗಿ 18,000. ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಫೈರ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಇಗ್ನೋರ್ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಅದನ್ನು ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡಿ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕ್ಯಾಪಿಟಲ್ ಮೇಲೆ ಅವರು ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಆಲ್ವೇಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಹಾಗಾಗಿ ನಾವು ಅದನ್ನ ಇನ್ಅಡ್ಮಿಷಬಲ್ ಅಲ್ಲಿ ತಗೋಬೇಕು. 13,500 rupees ಕೊಟ್ಟಿದ್ದಾರೆ ಇನ್ಅಡ್ಮಿಷಬಲ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಲೋನ್ ತಗೊಂಡಿದ್ದಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ತಾ ಇರೋದು. ದಟ್ ಇಸ್ ಅ ಪಾರ್ಟ್ ಆಫ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಡೋಂಟ್ ಕನ್ಸಿಡರ್, ಇಗ್ನೋರ್ ಮಾಡಿ. ಓನ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕ್ಯಾಪಿಟಲ್ ಮೇಲೆ ಕೊಡ್ತಕ್ಕಂಥ ಇಂಟ್ರೆಸ್ಟ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಡೊನೇಷನ್ಸ್ ಕೊಡ್ತಾ ಇದ್ದಾರೆ ನೋಡಿ, ಯಾವುದೋ ಚಾರಿಟೀಸ್ಗೋ ಅಥವಾ ಯಾವುದೋ ಒಂದು ಏಜೆನ್ಸಿಗೋ ಅಥವಾ ಎಲ್ಲೋ ಒಂದಕ್ಕೆ ಡೊನೇಷನ್ಸ್ ಅನ್ನ ಕೊಡ್ತಾ ಇದ್ರೆ, ಡೊನೇಷನ್ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾವುದೇ ತರದ ಡೊನೇಷನ್ಸ್ ಅನ್ನ ಕೊಟ್ಟರು ಕೂಡ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆಡ್ ಮಾಡಿ 21,000 ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನ. ಡೊನೇಷನ್ 21,000 ಏನಿದೆ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನೋಡಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂದ್ರೆ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ಆಡ್ ಮಾಡಬೇಕು. ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 16,000 ಕೊಟ್ಟಿದ್ದಾರೆ, ಇದನ್ನ ಆಡ್ ಮಾಡಿ. ಅಡ್ಜಸ್ಟ್ಮೆಂಟಲ್ ಕೊಟ್ಟಿರೋ ಡಿಪ್ರಿಸಿಯೇಷನ್ ಏನಿದೆಯಲ್ಲಪ್ಪ, ಅಲೋವಬಲ್ ಡಿಪ್ರಿಸಿಯೇಷನ್ ಅಂತ ಇದೆ, ಇದನ್ನ ನೀವು ಮೈನಸ್ ಮಾಡಿ. ಸಿಂಪಲ್ ಆಗಿ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಕೊಟ್ರೆ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ನೀವು ಡಿಡಕ್ಟ್ ಅನ್ನ ಮಾಡ್ತಾ ಹೋಗಿ. ಅಲೋಡ್ ಎಕ್ಸ್ಪೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 16,000 ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ ಆಡ್ ಮಾಡಿದೆ. ಸೊ ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬಿಟ್ಟಿದೀವ ಇನ್ಅಡ್ಮಿಷಬಲ್ ಅಂತ ಹೇಳಿದ್ರೆ ನೋಡಿ, ಸೊ ಯಾವುದು ಇನ್ಅಡ್ಮಿಷಬಲ್ ಇಲ್ಲ, ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ತಗೊಂಡಿದೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕ್ವಶನ್ ಅಲ್ಲಿ ಯಾವುದು ಕೂಡ ಕೊಟ್ಟಿಲ್ಲ, ಸರಿನಾ? ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಇಷ್ಟು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ನಾವು ಟೋಟಲ್ ಮಾಡ್ಕೋಬೇಕು. ಇಷ್ಟು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಮಾಡಿದ್ರೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ 85,500 rupees ಬರುತ್ತೆ. 85,500 ಬರುತ್ತೆ. ಸೊ ಈಗ ನೀವು ಈ ನೆಟ್ ಪ್ರಾಫಿಟ್ 3,52,ಗೆ 85,500 ನ ನೀವು ಆಡ್ ಮಾಡಿದ್ರೆ, ಸೊ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ 4,38,000 rupees ನನಗೆ ಸಿಗುತ್ತೆ. ಸೊ ನೆಟ್ ಪ್ರಾಫಿಟ್ಗೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದ್ರೆ ನನಗೆ 4,38,000 ಸಿಗುತ್ತೆ. ಸೊ ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಎರಡು ಇನ್ಫಾರ್ಮೇಶನ್ಸ್ ಅನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಏನನ್ನ ಎರಡು ಇನ್ಫಾರ್ಮೇಶನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಅಲೌಡ್ ಎಕ್ಸ್ಪೆನ್ಸಸ್. ಅಲೋಡ್ ಎಕ್ಸ್ಪೆನ್ಸಸ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಅಲೋ ಮಾಡಿಲ್ಲ ಅಂದ್ರೆ ಅದನ್ನ ಲೆಸ್ ಮಾಡಬೇಕು. ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಯಾವ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಅಲ್ವಾ, ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ, ಅದನ್ನ ಕೂಡ ನಾವು ಲೆಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ನೀವು ಲೆಸ್ ಮಾಡ್ತೀರಾ ಅಂದ್ರೆ ಇವೆರಡು ಐಟಮ್ ನ ಲೆಸ್ ಮಾಡಬೇಕು. ಅಲೌಡ್ ಎಕ್ಸ್ಪೆನ್ಸಸ್ ಅಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇನ್ನೂ ಅಲೋ ಮಾಡಿಲ್ಲ ಅಂದ್ರೆ ನೀವು ಅದನ್ನ ಲೆಸ್ ಮಾಡಬೇಕು. ಅದು ಎಲ್ಲಿರುತ್ತೆ ಯಾವಾಗ್ಲೂ ಅಂತ ಹೇಳಿದ್ರೆ, ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಹೇಳಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಅಲೋವಬಲ್ ಅಂತ ಹೇಳಿದ್ದಾರೆ, ಅಂದ್ರೆ ಅದು ಅಲೋ ಮಾಡ್ತಕ್ಕಂಥ ಡಿಪ್ರಿಸಿಯೇಷನ್ 18,000 ಇದೆ ನೋಡಿ. ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿರೋ ಡಿಪ್ರಿಸಿಯೇಷನ್ ನ ನೀವು ಆಡ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡೋ ಡಿಪ್ರಿಸಿಯೇಷನ್ ಏನ್ ಮಾಡಿ ಅಂದ್ರೆ ಅದು ಅಲೌಡ್ ಎಕ್ಸ್ಪೆಂಡಿಚರ್ ಅಂತ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಡಿಪ್ರಿಸಿಯೇಷನ್ ಏನಿದೆ, ಡಿಪ್ರಿಸಿಯೇಷನ್ 18,000 ಕೊಟ್ಟಿದ್ರೆ ಇದು ಅಲೌಡ್ ಎಕ್ಸ್ಪೆಂಡಿಚರ್ ಲೆಸ್ ಮಾಡೋ ವ್ಯಾಲ್ಯೂ, ಸರಿನಾ? ಇದೊಂದೇ ಅಲೌಡ್ ಎಕ್ಸ್ಪೆಂಡಿಚರ್ ನಿಮ್ಗೆ ಯೂಶಲಿ ಬರೋದು. ಇನ್ನ ಮಿಕ್ಕಿದೆಲ್ಲ ಏನಪ್ಪಾ ಅಂದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ನಿಮ್ಮ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದಾರಲ್ಲಪ್ಪ,
ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡು ಏನ್ ಇನ್ಕಮ್ ಇದೆ ಅದರಲ್ಲಿ ಬಿಸ್ನೆಸ್ ಇನ್ಕಮ್ ಇದೆ, ನಾನ್ ಬಿಸ್ನೆಸ್ ಇನ್ಕಮ್ ಇದೆ. ನಾವು ಯಾವ್ದನ್ನ ಲೆಸ್ ಮಾಡಬೇಕು ಅಂದ್ರೆ ನಾನ್ ಬಿಸ್ನೆಸ್ ಇನ್ಕಮ್, ಯಾವ ಇನ್ಕಮು ಅದು ಬಿಸ್ನೆಸ್ ಅಲ್ಲ ಅದನ್ನ ಮಾತ್ರ ಲೆಸ್ ಮಾಡಬೇಕಾಗುತ್ತೆ. ಈಗ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ನೋಡಿ, ಗ್ರಾಸ್ ಪ್ರಾಫಿಟ್ ಇದು ಬಿಸ್ನೆಸ್ ಇನ್ಕಮ್, ಸೊ ಹಾಗಾಗಿ ಅದು ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ನಾವು ಅದನ್ನ ಲೆಸ್ ಮಾಡಕ್ ಹೋಗೋದಿಲ್ಲ, ಹಾಗೆ ಬಿಡ್ತೀವಿ. ಕಮಿಷನ್ ಬಂದಿದೆಯಂತೆ, ಕಮಿಷನ್ ಇಂದ ಇನ್ಕಮ್ ಬಂದಿದೆ, ಕಮಿಷನ್ ಇಸ್ ಆಲ್ಸೋ ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ಅದನ್ನು ಕೂಡ ನಾವೇನು ಮಾಡೋದಕ್ಕೆ ಹೋಗೋದಿಲ್ಲ, ಹಾಗೆ ಬಿಡ್ತೀವಿ. ಡಿಸ್ಕೌಂಟ್ ಇಂದ ಇನ್ಕಮ್ ಬಂದಿದೆ, ಅದು ಕೂಡ ಬಿಸ್ನೆಸ್ ಇನ್ಕಮ್, ಇಗ್ನೋರ್ ಮಾಡ್ತಾ ಹೋಗಿ. ಸನ್ರಿ ರೆಸಿಪ್ಟ್ಸ್ ಬಂದಿದೆ ಅಂದ್ರೆ ಡೇಟಾಸ್ ಇಂದ ಇನ್ಕಮ್ ಬಂದಿದೆ ಅಂತ ಅರ್ಥ. ಸನ್ರಿ ರೆಸಿಪ್ಟ್ಸ್ ಅಂದ್ರೆ ಅದು ಕೂಡ ಪಾರ್ಟ್ ಆಫ್ ಬಿಸ್ನೆಸ್ ಇನ್ಕಮ್, ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡಿ. ರೆಂಟ್ ಫ್ರಮ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೆಂಟ್ ಫ್ರಮ್ ಬಿಲ್ಡಿಂಗ್ ಏನ್ ಬಂದಿದೆ, ಇದು ಇನ್ಕಮ್ ಫ್ರಮ್ ಎಚ್ ಪಿ ರಿಲೇಟೆಡ್, ಹೌಸ್ ಪ್ರಾಪರ್ಟಿಯಿಂದ ಬಂದಿರೋ ಇನ್ಕಮ್. ಬಟ್ ನಾನಿಲ್ಲಿ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಹಾಗಾಗಿ ಆ 65,000 ರೆಂಟ್ ಆಫ್ ಬಿಲ್ಡಿಂಗ್ ಏನಿದೆ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಇನ್ಕಮ್. ಸೊ ರೆಂಟ್ ಆಫ್ ಬಿಲ್ಡಿಂಗ್ ಏನಿದೆ, ಬಿಲ್ಡಿಂಗ್ 65,000 ಕೊಟ್ಟಿದ್ದಾರೆ, ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ, ಹಾಗಾಗಿ ಅದನ್ನ ಲೆಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಗೈನ್ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ಕ್ಯಾಪಿಟಲ್ ಗೈನ್ ಇನ್ಕಮ್ ಬಿಸ್ನೆಸ್ ದಲ್ಲ, ಅದು ಕ್ಯಾಪಿಟಲ್ ಗೈನ್ ಇನ್ಕಮ್ 35,000 ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರಂತೆ. ಸೊ ಹಾಗಾಗಿ ಕ್ಯಾಪಿಟಲ್ ಗೈನ್ ಏನಿದೆ, ಸೊ ಇದನ್ನು ಕೂಡ ನಾವು ಲೆಸ್ ಮಾಡಬೇಕು. 35,000 ಕ್ಯಾಪಿಟಲ್ ಗೈನು, ಇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನು, ಬಟ್ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಹಾಗಾಗಿ ಅದು ಬಿಸ್ನೆಸ್ ಅಲ್ಲ, ಹಾಗಾಗಿ ನಾನು ಡಿಡಕ್ಟ್ ಮಾಡ್ತಾ ಇದ್ದೀನಿ. ದ ನೆಕ್ಸ್ಟ್ ಒನ್, ವಿನ್ನಿಂಗ್ ಫ್ರಮ್ ಲಾಟ್ರಿ ಕೊಟ್ಟಿದ್ದಾರೆ, ನೆಟ್ 67,500 ರುಪೀಸ್ ಕೊಟ್ಟಿದ್ದಾರೆ. ವಿನ್ನಿಂಗ್ ಫ್ರಮ್ ಲಾಟ್ರಿ ಬಂದು ನೆಟ್ ಅಮೌಂಟ್ 67,500 ಕೊಟ್ಟಿದ್ದಾರೆ. ಸೊ ಏನಿದು ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರುತ್ತೆ. 67,500 ಕೊಟ್ಟಿದ್ದಾರೆ, ಬಟ್ ನಾನು ಬಿಸ್ನೆಸ್ ಅಲ್ಲಿ ತೋರಿಸಿದ್ದೀನಿ, ಹಾಗಾಗಿ ನಾನೇನ್ ಮಾಡಬೇಕು, ಆ ವಿನ್ನಿಂಗ್ ಫ್ರಮ್ ಲಾಟ್ರಿನೂ ಕೂಡ ಲೆಸ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಅದರ್ ಇನ್ಕಮ್, ಬಟ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಇನ್ಕಮ್ ದಲ್ಲ. ಹಾಗಾಗಿ 7,500 ಇದೆ ವಿನ್ನಿಂಗ್ ಫ್ರಮ್ ಲಾಟ್ರಿ, ಸೊ 67,500. ಸೊ ಇನ್ಯಾವ್ದಾದ್ರು ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ, ಇನ್ನು ನೀವು P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ನೋಡಿ, ಇನ್ಯಾವ್ದಾನ ಇನ್ಕಮ್ ಇದೆಯಾ, ಇಲ್ಲ. ಸೊ ಇರೋದು ಈ ಮೂರು ಕೂಡ ನಾನ್ ಬಿಸ್ನೆಸ್ ಇನ್ಕಮ್. ರೆಂಟ್ ಆಫ್ HP, ರೆಂಟ್ ಆಫ್ ಬಿಲ್ಡಿಂಗ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಇನ್ಕಮ್ ಇದೆ, ವಿನ್ನಿಂಗ್ ಫ್ರಮ್ ಲಾಟ್ರಿ ಇದು ಅದರ್ ಸೋರ್ಸ್. ಇವೆಲ್ಲ ಈ ಮೂರು ಕೂಡ ಬಿಸ್ನೆಸ್ ಇನ್ಕಮ್ ಅಲ್ಲ, ಅದು ನಾನ್ ಬಿಸ್ನೆಸ್ ಇನ್ಕಮ್, ಹಾಗಾಗಿ ನಾವು ಆ ಮೂರನ್ನು ಕೂಡ ನಾವು ಲೆಸ್ ಮಾಡಿದ್ವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದೂ ಇಲ್ಲ, ಸೊ ಲೆಸ್ ಮಾಡೋ ಐಟಮ್ ಆಗಲಿ ಇನ್ಯಾವುದು ಕೂಡ ಕ್ವಶನ್ ಅಲ್ಲಿ ಬಿಟ್ಟಿಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಇಷ್ಟು ಅಮೌಂಟ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಸೊ ಇಷ್ಟು ಅಮೌಂಟ್ ಅನ್ನ ನೀವು ಟೋಟಲ್ ಮಾಡಿದ್ರೆ, ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,85,500 ರುಪೀಸ್ ನನಗೆ ಸಿಗುತ್ತೆ. ಸೊ ಈಗ ನೀವು ಈ 4,38,000 ಅಲ್ಲಿ 1,85,500 ನ ನೀವು ಲೆಸ್ ಮಾಡಿ. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಅಮೌಂಟು 2,52,500 ಏನ್ ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸಿಂಪಲ್ ಆಗಿ ಬಿಸ್ನೆಸ್ ಇನ್ಕಮ್ ಅಲ್ಲಿ ಕೊಟ್ಟಿದ್ದಾನೆ. ನೆಟ್ ಪ್ರಾಫಿಟ್ ಫಸ್ಟ್ ತಗೊಳ್ಳಿ, ಅದಕ್ಕೆ ಇನ್ಅಡ್ಮಿಷಬಲ್ ನ ಆಡ್ ಮಾಡಿ, ಡೆಬಿಟ್ ಸೈಡ್ ಇರುತ್ತೆ. ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಏನಿದೆ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದನ್ನ ಲೆಸ್ ಮಾಡಿ, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟ್ ಸೈಡ್ ಇರೋದನ್ನ ಲೆಸ್ ಮಾಡಿ ನಿಮಗೆ ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ 2,52,500 ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದು ಒಂದು 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 3 ನಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಗೆ ಆನ್ಸರ್ಸ್. ಸೊ ಈ ಒಂದು ಆನ್ಸರ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದ್ರು ಕನ್ಫ್ಯೂಷನ್ಸ್ ಇದೆ ಅಥವಾ ಏನಾದ್ರು ರಾಂಗ್ ಮಾಡಿದ್ದೀನಿ ಅಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಜೆಷನ್ಸ್ ಕೊಡ್ತೀರಾ ಅಂದ್ರೆ ದಯವಿಟ್ಟು ಅದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.